ನನ್ನ ಜೊತೆ ಎಸ್ ಜಾನಕಿ ಅಮ್ಮನವರ ಕೇರ್ ಟೇಕರ್ ಆಗಿದ್ದಂತಹ ಪವನ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಅಮ್ಮನವರು ಎಷ್ಟು ವರ್ಷಗಳಿಂದ ಮೈಸೂರಲ್ಲಿದ್ದರು, ಯಾವ ರೀತಿ ಇರ್ತಿದ್ರು, ಮೈಸೂರನ್ನೇ ಪರ್ಟಿಕ್ಯುಲರ್ಲಿ ಯಾಕೆ ಇಷ್ಟಪಡ್ತಾರೆ? ಕಾನ್ಸ್ಟೆಂಟಾಗಿ 2018ರಿಂದ ಸತತವಾಗಿ ಅವರು ಮೈಸೂರೇ ಸರ್. 90 ಭಾಗ ಅನ್ಬೋದು. ಹೈದ್ರಾಬಾದಲ್ಲಿ ಹೋಗಿರ್ತಿದ್ರು, ಬರ್ತಾಯಿದ್ರು, ಹೊರಗಡೆ ಚೆನ್ನೈಗೆ ಹೋಗ್ತಾಯಿದ್ರು, ಹೈದ್ರಾಬಾದ್ಗೆ ಹೋಗ್ತಾರೆ, ವೈಜಾಗ್ ಹೋಗ್ತಾಯಿದ್ರು. ಆದರೆ ಅವರು ಕಾನ್ಸ್ಟೆಂಟಾಗಿ ಮೈಸೂರಲ್ಲೇ ಇರ್ತಾಯಿದ್ರು ಸರ್ 2018ರಿಂದ. ಏನು ತಮ್ಮ ಆಸೆಗಳನ್ನ ಏನು ಹೇಳ್ತಾರೆ ಸರ್? ಅವ್ರ ಪುತ್ರ ಕೂಡ ಮೈಸೂರಿನಲ್ಲೇ ಅವರು ಕಳ್ಕೊಂಡ್ರು, ಮೈಸೂರಿನಲ್ಲೇ ಅವರು ಕೂಡ ಕೊನೆ ದಿನಗಳನ್ನ ಅಂದರೆ ಕಳೆದಂಥದ್ದು. ಎಲ್ಲರಿಗೂ ಪ್ರೀತಿ ಕೊಡಬೇಕು ಅನ್ನೋದೇ ಆಸೆ ಸರ್ ಅವ್ರಿಗೆ, ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ಆಸೆ ನಾವು ನೋಡಿಲ್ಲ ಹತ್ರದಿಂದ. ಅವ್ರು ಅಷ್ಟು ಆಸೆ ಎಲ್ಲ ಇರ್ತಿದ್ರೆ ಅವ್ರು ಈ ಥರ ಇರ್ತಿರಲಿಲ್ಲ ಅಂತ. ದೊಡ್ಡ ಬಿಗ್ ಸೂಪರ್ ಸ್ಟಾರ್ ಅಲ್ವೇ? ಯಾಕೆ ಸರ್ ಮೈಸೂರನ್ನ ಯಾಕೆ ಅಷ್ಟೊಂದು ಇಷ್ಟಪಡ್ತಾ ಇದ್ರು ಅವರು? ಎಸ್ಪೆಷಲಿ ಇಲ್ಲಿ ನೀವು ಇದ್ರಿ, ನವೀನ್ ಅವರಿದ್ದರು, ಈ ಒಡನಾಟ ಹೇಗೆ ಬೆಳೀತು ಸರ್? ಮೈಸೂರಲ್ಲಿ ಮುಖ್ಯವಾಗಿ ಮೇಯ್ನ್ ಅಂದರೆ ನವೀನ್ ಕಡೆಯಿಂದ ನವೀನಾದಿಯಾಗಿ ಇಲ್ಲಿ ಡಾಕ್ಟರ್ಸ್ ಎಲ್ಲ ತುಂಬ ಅಮ್ಮಂಗೆ ದೊಡ್ಡ ದೊಡ್ಡ ಫ್ಯಾನ್ಸ್ ಇದ್ದಾರೆ. ಡಾಕ್ಟರ್ ನಿತಿನ್ ಸರು, ಡಾಕ್ಟರ್ ನಟಶೇಖರ್ ಸರು, ಡಾಕ್ಟರ್ ಕಾರ್ಯಪ್ಪ ಸರು, ಹಾಗೆ ಅಲ್ಲವ್ರು ತುಂಬ ಜನಗಳ ಹೆಸರು ಹೇಳೋಕ್ಕಾಗಲ್ಲ ನಾನು. ನಿತಿನ್ ಶ್ರೀಚಂದ್ ಸರು ಅವರೆಲ್ಲ ತುಂಬ ಆ್ಯಸ್ ಎ ಡಾಕ್ಟರಾಗಿ ಅವ್ರನ್ನ ಟ್ರೀಟ್ ಮಾಡ್ತಿರಲಿಲ್ಲ. ಫ್ಯಾನ್ಸಾಗಿ ಬರೋರು, ಫ್ಯಾನ್ಸಾಗಿ ಬಂದು ಆಶೀರ್ವಾದ ತೊಗೊಂಡು ಟ್ರೀಟ್ ಮಾಡ್ಬಿಟ್ಟು ಹೋಗೋರು. ಮತ್ತು ನಾವೆಲ್ಲ ಬಾಯ್ಸ್ ಎಲ್ಲ ಇಲ್ಲಿದ್ದೀವಲ್ಲ ಫ್ಯಾನ್ಸ್ಗಳು, ಅದರಿಂದ ಮೈಸೂರು ಅಂದರೆ ತುಂಬ ಇಷ್ಟಪಡ್ತಾಯಿದ್ರು. ನೀವು ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ, ಏನೆಲ್ಲ ವಿಚಾರಗಳು ಚರ್ಚೆ ಮಾಡಿದ್ರಿ ಸರ್? ಇಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ನಾವು. ನವೀನ್ ಅವ್ರ ಮದರ್ ಬಂದು, ನೀವು ಚಾನ್ಸ್ ತೊಗೋಬೇಡಿ, ಸಾಕು ಮನೇಲಿ ಟ್ರೀಟ್ ಮಾಡಿಸಿದ್ದು ನೀವು ಹಾಸ್ಪಿಟ್ಲೈಸ್ ಮಾಡಿಬಿಡಿ ಅಮ್ಮನ್ನ, ಯಾಕೋ ಪಾಪ ತುಂಬ ವೀಕ್ ಆಗಿದ್ದಾರೆ, ಈ ಥರ ಯಾವಾಗಲೂ ನೋಡಿಲ್ಲ ನಾನು ಅವ್ರನ್ನ ಅಂತ ಹೇಳಿದ್ಕೆ ಇಮ್ಮಿಡಿಯೇಟ್ ನಾವೆಲ್ಲ ಸೇರಿ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಆ್ಯಂಬುಲೆನ್ಸಲ್ಲೂ ಕೂಡ ಮಾತಾಡಿದ್ವಿ ಅಮ್ಮನ ಜೊತೆ ನಾವು. ಸ್ವಲ್ಪ ಮಂಪರಲ್ಲಿದ್ದರು, ಮೆಡಿಷನ್ ಎಲ್ಲ ಆ್ಯಂಟಿಬಯೋಟಿಕ್ಕು, ಬಟ್ ಕಾನ್ಷಿಯಸ್ ಇತ್ತು ಅಮ್ಮನಿಗೆ. ಬತ್ತಾ ಡೌನ್ ಆಯಿತು. ಕೊನೆ ಆಸೆ ಏನಿತ್ತು ಸರ್ ಅವ್ರದ್ದು? ಆ ವಿಚಾರಗಳು ಏನಾದರೂ ಹೇಳ್ತೀವಿ ಸರ್? ಕೊನೆ ಆಸೆ ಅಂತ ಅವ್ರಿಗೇನೂ ಇರಲಿಲ್ಲ ಸರ್. ಅವ್ರು ಮೈಸೂರಲ್ಲಿ ಇರಬೇಕು ಅಷ್ಟೇ. ಮೈಸೂರು ಫ್ಯಾನ್ಸು, ಮೈಸೂರಲ್ಲಿರಬೇಕು, ಅದೇ ಕೊನೆ ಆಸೆ. ಇನ್ನೇನು ಆಸೆ ನೋಡಲಿಲ್ಲ ಸರ್ ನಾನು ಅವ್ರನ್ನ. ಎಲ್ಲರಿಗೂ ಪ್ರೀತಿಸೋದೇ ಅವ್ರ ಆಸೆ. ಈಗ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ, ಇಡೀ ದೇಶ ದುಃಖದಲ್ಲಿದೆ ಸರ್. ತಾವು ಕೂಡ ತುಂಬ ಪ್ರಪಂಚ ದುಃಖದಲ್ಲಿದೆ. ತಾವು ಕೂಡ ತುಂಬ ಆತ್ಮೀಯ, ಯಾಕೆಂದರೆ ಎಷ್ಟೋ ಜನಕ್ಕೆ ಜಾನಕಿ ಅಮ್ಮವ್ರನ್ನ ಮೀಟ್ ಮಾಡಲಿಕ್ಕೂ ಸಹ ಆಗಿರೋದಿಲ್ಲ. ತಾವು ಸಾಕಷ್ಟು ವರ್ಷಗಳು ಅವ್ರ ಜೊತೆನೇ ಕಳೆದ್ರಿ, ಅಮ್ಮನ ಪ್ರೀತಿಯನ್ನು ಪಡೆದ್ರಿ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವು ಇದನ್ನ ಹೆಂಗೆ ಹೇಳೋದು, ಅಮೃತ ಕುಡಿದಿದ್ದೀವಿ ಸರ್ ಅವ್ರ ಜೊತೆ ನಾವು, ಅಷ್ಟೇ. ಅಮೃತ ಕುಡಿದಷ್ಟು ನಮಗೆ ಪುಣ್ಯ ಸರ್. ನಮಗೂ ಅಷ್ಟೇ. ಇನ್ನೇನು ಅವ್ರು ನೋಡಿ ಎಷ್ಟೋ ಕಲ್ತಿದ್ದೀವಿ ಸರ್. ನಾವು ಕಲ್ತಿರೋದೇ ಅವ್ರನ್ನ ನೋಡಿ ಸರ್. ನಾವೆಲ್ಲ, ನಾನೇ ಅಲ್ಲ, ಎಲ್ಲರೂ ಅಷ್ಟೇ. ಅಂತ ಹೇಳಿದ್ರೆ ನಾವು ಅಮ್ಮನ ಜೊತೆ ಅಮೃತವನ್ನು ಕುಡಿದಂತೆ ಬದುಕಿದ್ವಿ ಅನ್ನುವಂಥದ್ದು ಅವರ ಕೇರ್ ಟೇಕರ್ ಆಗಿರುವಂಥ ಪವನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.